ನಮಸ್ಕಾರ ಸ್ನೇಹಿತರೆ, ಕಾಫಿ ಟೈಮ್ ಕನ್ನಡದ ಮತ್ತೊಂದು ಮಿನಿ ವ್ಲಾಗ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತು ನಾವು ಶ್ರಾವಣ ಮಾಸದ ಒಂದು ಸಣ್ಣದಾದಂಥ ನಮ್ಮೂರಲ್ಲಿ ನಡೆದಂಥ ಒಂದು ಸೇಲ್ಗೆ ಹೋಗೋಣಂತೆ. ಇಲ್ಲಿ ಸಾಕಷ್ಟು ಹಬ್ಬಕ್ಕೆ ಬೇಕಾಗಿರೋವಂಥ ಎಲ್ಲ ಪದಾರ್ಥಗಳನ್ನ ಇಲ್ಲಿ ಸೇಲ್ಗಿಟ್ಟಿದ್ರು. ಅದ್ರ ಜೊತೆಗೆ ಬರೀ ಹಬ್ಬಕ್ಕೆ ಬೇಕಾಗಿರೋದು ಅಲ್ಲದೆ ಇಲ್ಲಿ ಗಿಡಗಳನ್ನ ಸಹ ಸೇಲ್ಗಿಟ್ಟಿದ್ರು. ಈ ಇವೆಂಟಲ್ಲಿ ಸೇಲ್ ಮಾತ್ರ ಅಲ್ಲದೆ ಈ ರೀತಿಯಾದಂಥ ಕೆಲವೊಂದು ಕಲ್ಚರಲ್ ಪ್ರೋಗ್ರಾಮ್ ಸಹ ಆರ್ಗನೈಸ್ ಮಾಡಿದರು. ತುಂಬಾ ಸುಂದರವಾಗಿ ಮಕ್ಕಳೆಲ್ಲ ಪಾರ್ಟಿಸಿಪೇಟ್ ಮಾಡಿ ತುಂಬಾ ಚೆನ್ನಾಗಿ ಅವರ ಒಂದು ಕಲೆಯನ್ನು ಪ್ರದರ್ಶಿಸಿದ್ರು. ಈ ಜಾಗದಲ್ಲಂತೂ ಸಾಕಷ್ಟು ಜನ ನಮ್ಮ ಇಂಡಿಯನ್ಸ್ ಸೇರಿದರು. ಅಷ್ಟೇ ಅಲ್ಲದೆ ನನಗಂತೂ ಆ ಹಬ್ಬದ ವಾತಾವರಣ ನಮ್ಮ ಭಾರತ ದೇಶದಲ್ಲಿ ನಾವು ಹಬ್ಬ ಆಚರಿಸಿದ್ರೆ ಹೇಗಿರುತ್ತೋ ಅದೇ ರೀತಿ ಅಂತ ಅನ್ನಿಸ್ತು. ಇಲ್ಲಿ ಮಾರಾಟಕ್ಕಿಟ್ಟಂಥ ಬಟ್ಟೆ, ಒಡವೆ, ಗಿಡಗಳೇ ಅಲ್ಲದೆ ಸ್ವಲ್ಪ ಊಟದ ವ್ಯವಸ್ಥೆನೂ ಇತ್ತು. ಊಟದ ಸ್ಟಾಲ್ ಸಹ ಇಲ್ಲಿ ಇಟ್ಟಿದ್ರು. ಸೊ ಹಾಗಾಗಿ ಎಲ್ಲ ಶಾಪಿಂಗ್ ಮಾಡಿ ದಣ್ಣದಾಗ ನಾವು ಅಲ್ಲಿ ಹೋಗಿ ಆರಾಮಾಗಿ ತೊಗೊಂಡಿನ ತಿನ್ಬೋದಾಗಿತ್ತು. ಅದರಲ್ಲೂ ನಮ್ಮ ಫೇವ್ರೆಟ್ ರೆಸ್ಟೋರೆಂಟ್ ಆದಂಥ ನಮ್ಮ ಸಿಟಿಯಲ್ಲೇ ಇರುವಂಥ A2B ಅವರು ಇಲ್ಲಿ ಒಂದು ಸ್ಟಾಲ್ನ ಇಟ್ಟಿದ್ರು. ಅಲ್ಲಿ ಫುಡ್ ಸ್ಟಾಲ್ಸ್ ಇರುತ್ತೆ ಅಂತ ನಮ್ಗೆ ಐಡಿಯಾನೇ ಇರಲಿಲ್ಲ. ಹಾಗಾಗಿ ನಾವು ಮನೆಯಲ್ಲೇ ಊಟ ಮಾಡಿ ಹೋಗಿದ್ವಿ. ಹೊಟ್ಟೆ ತುಂಬ ಇದ್ದಿದ್ದ ಕಾರಣ ನಾವಲ್ಲಿ ಏನು ತೊಗೊಂಡಿಲ್ಲ. ಸುಮ್ಮನೆ ಅಲ್ಲೊಂದು ಪೇಸ್ಟ್ರಿ ಇತ್ತು, ಅದನ್ನು ಟೇಸ್ಟ್ ಮಾಡಿದ್ವಿ. ತುಂಬಾ ರುಚಿಕರವಾಗಿತ್ತು. ಗಿಡಗಳು ಅಷ್ಟೇ, ನಮ್ಮ ಇಂಡಿಯನ್ಸೇ ಇಲ್ಲಿ ಫ್ಲಾರಿಡಾದಲ್ಲಿ ಬೆಳೆಯೋರು ಇಲ್ಲಿಗೆ ನಮ್ಮ ಸಿಟಿಗೆ ತೊಗೊಂಬಂದು ಇಲ್ಲಿ ಮಾರಾಟಕ್ಕಿಟ್ಟಿದ್ರು. ಮಲ್ಲಿಗೆ ಇರ್ಬೋದು, ಅದ್ರ ಜೊತೆಗೆ ಗೋರಂಟಿ ಗಿಡ ಇರ್ಬೋದು, ಸಾಕಷ್ಟು ವೆರೈಟೀಸ್ ಆಫ್ ಮಲ್ಲಿಗೆ ಇತ್ತು. ಇಷ್ಟೆಲ್ಲ ವೆರೈಟೀಸ್ ಇದೆಯಾ ಅನ್ನೋ ಥರ ನಾವು ಊಹೆ ಕೂಡ ಮಾಡೋಕ್ಕಾಗಲ್ಲ. ಅಷ್ಟೊಂದು ವೆರೈಟಿ ಮಲ್ಲಿಗೆ ಗಿಡಗಳಿದ್ವು. ಅದ್ರ ಜೊತೆಗೆ ಗೋಂಗೂರ ಸೊಪ್ಪು, ತುಂಬ ಜನಕ್ಕೆ ಈ ಸೊಪ್ಪಿನ ಬಗ್ಗೆ ಗೊತ್ತೇ ಇರುತ್ತೆ, ಅದನ್ನು ಸಹ ತೊಗೊಂಬಂದು ಇಲ್ಲಿ ಮಾರಾಟಕ್ಕಿಟ್ಟಿದ್ರು. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ಸಂಚಿಕೆಯಲ್ಲಿ ನಿಮ್ಮ ಭೇಟಿ. ಅಲ್ಲಿವರೆಗೂ ಬಾಯ್.